ನೀವು ನೋಡ್ತಾ ಇದ್ದೀರಾ ಸ್ವಯಂ ಟೈಮ್ಸ್. ನಾನು ವಸಂತ್ ಕುಮಾರ್. ನೋಡಿ ವೀಕ್ಷಕರೇ, ಮಳೆಗಾಲ ಬಂತು. ಮಳೆಗಾಲ ಬಂದ ಕೂಡಲೇ ಆರಂಭ ಆಗೋದು ಬಹಳಷ್ಟು ಕಡೆ ಅನಾರೋಗ್ಯದ್ದೇ ಕಾರ್ಯಚಟುವಟಿಕೆ. ಆ ಕಾಲಘಟ್ಟದಲ್ಲಿ ಬಹಳಷ್ಟು ಮನೆಗಳಲ್ಲಿ ಅನಾರೋಗ್ಯ ಪೀಡಿತರಾದವರು ತಾವೇನು ಮಾಡಬೇಕು, ಏನು ನಿರ್ಧಾರ ಕೈಗೊಳ್ಳಬೇಕು, ಎಲ್ಲಿ ವೈದ್ಯರಲ್ಲಿಗೆ ಹೋಗಬೇಕು, ಏನು ಔಷಧಗಳನ್ನು ತಗೋಬೇಕು, ಇದೆಲ್ಲ ಗೊಂದಲಗಳು ಮೂಡುತ್ತದೆ. ಈ ನಿಟ್ಟಿನಲ್ಲಿ ನಾವಿವತ್ತು ಮಾಹಿತಿ ನೀಡಲಿಕ್ಕೆ ಹೊರಟಿದ್ದೇವೆ. ಇವತ್ತು ನಾವು ಸಂದರ್ಶನ ಮಾಡಲಿಕ್ಕಿರುವ ವ್ಯಕ್ತಿ ಕಾರ್ಕಳದ ಡಾಕ್ಟರ್ ಕಾರ್ತಿಕ್ ರಾವ್ ಅವರು. ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡೋಣ. ಇದು ಸ್ವಯಂ ಟೈಮ್ಸ್ ವಿಶೇಷ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಯಂ ಟೈಮ್ಸ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೋಡಿ, ಈಗ ಮಳೆಗಾಲ ಆರಂಭ ಆಯಿತು. ಈಗ ಜನರಲ್ಲಿ ಏನು ಆರಂಭ ಆಗುತ್ತೆ ಹೇಳಿದ್ರೆ ಅಲ್ಲಿ ಜ್ವರಗಳು ಬರ್ತವೆ, ಬೇರೆ ಬೇರೆ ರೀತಿಯ ಜ್ವರ ಬರ್ತದೆ, ಮಾಹಿತಿ ಇರೋದಿಲ್ಲ. ಈಗ ಯಾವ್ಯಾವ ಜ್ವರಗಳು ಈಗ ಮಳೆಗಾಲದಲ್ಲಿ ಬರುತ್ತೆ? ಈಗ ಹೇಗಾಗ್ತದೆ ಅಂದರೆ, ಮಳೆಗಾಲ ಆರಂಭ ಆದಾಗೆ 4 ವಿಧದ ರೋಗಗಳು ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಒಂದು ನಾವೆಂತ ಅಂದರೆ ಇನ್ಫೆಕ್ಷಸ್, ಸಾಂಕ್ರಾಮಿಕ ರೋಗ ಅಂತ ಏನು ಹೇಳ್ತೇವೆ, ಯಾವ ಕ್ರಿಮಿಗಳಿಂದ ಬರುವ ರೋಗಗಳು. ಅದರಲ್ಲಿ ಮುಖ್ಯವಾದದ್ದು ಡೆಂಗು, ಮಲೇರಿಯಾ ಜ್ವರ ಹಾಗೂ ಇಲಿ ಜ್ವರ ಅಂತ ಏನು ಹೇಳ್ತೇವೆ ನಾವು, ಲೆಪ್ಟೋಸ್ಪೈರೋಸಿಸ್ ಅಂತ. ಇದು ಒಂದು ಥರದ ರೋಗಗಳು. ಎರಡನೆಯದಾಗಿ ಈ ಶ್ವಾಸಕೋಶ ಸಂಬಂಧದ್ದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ, ಶೀತ ನೆಗಡಿ, ಕೆಮ್ಮು, ನ್ಯೂಮೋನಿಯಾ ಆಗುವಂಥದ್ದು, ಇದು ಎರಡನೇ ಥರದ್ದು. ಮೂರನೇ ಥರ ರೋಗಗಳು ನಮ್ಮ ಕರಳಿನ ಸಂಬಂಧದ್ದು, ಗ್ಯಾಸ್ಟ್ರೆಂಟ್ರೈಟಿಸ್, ವಾಂತಿ ಭೇದಿ ಆಗುವಂಥದ್ದು. ಯಾಕಂದರೆ ಈ ನೀರಿನ ಸಮಸ್ಯೆ ಬರ್ತದೆ, ನೀರು ಕಲುಷಿತ ಆಗಿರ್ತದೆ. ಸೊ ಮೂರನೇದು ಇದು. ನಾಲ್ಕನೇದು ವಿಚಿತ್ರ ಅಂದರೆ ಈ ಪ್ರದೇಶಗಳಲ್ಲಿ ಹೇಗಿದ್ರೆ ಹಾವು ಕಚ್ಚುದು. ಯಾಕಂದರೆ ಹಾವು ಕಚ್ಚುದು ಸಹ ಈ ಮಳೆಗಾಲದಲ್ಲಿ ಜಾಸ್ತಿ ಬರ್ತದೆ. ಈ 4 ವಿಷಯದಲ್ಲಿ ನಾವು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಡಾಕ್ಟರ್, ಈಗ ಕಳೆದ ಕೆಲವು ವರ್ಷಗಳ ಹಿಂದೆ ನೋಡಿದರೆ ಇಲ್ಲಿ ಡೆಂಗು ಬಹಳಷ್ಟು ಪರಿಣಾಮಕಾರಿಯಾಗಿತ್ತು, ಬಹಳಷ್ಟು ಮನೆಗಳಲ್ಲಿ ಬಾಧಿಸಿತ್ತು, ಬಹಳಷ್ಟು ಮಂದಿ ಸಂತ್ರಸ್ತ ಕೂಡ ಆಗಿದ್ರು ಆ ಸಂದರ್ಭದಲ್ಲಿ. ಈಗ ಈ ಮಳೆಗಾಲದಲ್ಲಿ ಈಗ ಏನೆಲ್ಲ ಬಾಧಿಸಲಿಕ್ಕೆ ಹೊರಟಿದೆ? ಹೌದು, ಈಗ ನೀವು ಹೇಳಿದಾಗೆ ನಾನು ಕಾರ್ಕಳದಲ್ಲಿ 2016ರಲ್ಲಿ ಬಂದದ್ದು. 16ರಲ್ಲಿ ಸಹ ಒಂದು ಮಾಳಾ ಪ್ರದೇಶದಲ್ಲಿ ಹಾಗೂ ಇಲ್ಲಿ ದುರ್ಗ, ಈ 2 ಗ್ರಾಮದಲ್ಲಿ ಡೆಂಗು ಬಹಳ ಅತಿಯಾಗಿತ್ತು. ಪ್ರತಿ ವರ್ಷವೂ ಕೂಡ ಆ ಫಸ್ಟ್ ಮಳೆ ಬಂದ ಹಾಗೆ ಒಂದು ಡೆಂಗು ಕಾಯಿಲೆ ಒಂದು ಜೋರಾಗಿ ಬರ್ತದೆ. ಈಗಾಗಲೇ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಲ್ಪ ಮಾಳಾ ಬಜಗೋಳಿ ಏರಿಯಾದಲ್ಲಿ, ಇಲ್ಲಿ ದುರ್ಗದಲ್ಲಿ, ಹಿರ್ಗಾಣದಲ್ಲಿ ಎಲ್ಲ ಕಡೆ ಸ್ವಲ್ಪ ಡೆಂಗು ಕಾಣಿಸ್ತಾ ಇದೆ, ಹರಡ್ಲಿಕ್ಕೆ ಆರಂಭ ಆಗಿದೆ. ಈ ಒಂದು 10 ದಿನದ ಮಳೆಯಲ್ಲಿ ಹಾಗೆ ಆಗಿದೆ. ಮುಂಚೆ ಹೇಗಂದ್ರೆ ಡೆಂಗು ಜ್ವರ ಖಾಲಿ ಹಳ್ಳಿಗಳಲ್ಲಿ ಅಂತ, ಈಗ ಹಾಗೆಲ್ಲ ಎಲ್ಲಿ ಸಹ ಬರ್ಬೋದು. ನೀವು ಬೆಂಗಳೂರಲ್ಲಿ ನೋಡಿದ್ರು ಬೆಂಗಳೂರಲ್ಲಿ ಡೆಂಗು, ಯಾಕಂದ್ರೆ ಡೆಂಗು ಬರೋದು ಸೊಳ್ಳೆಗಳ ಕಾಟದಿಂದ, ಸೊಳ್ಳೆ ಕಚ್ಚಿ ಬರುವಂಥದ್ದು. ಇದು ಸೊಳ್ಳೆಗಳು ಎಲ್ಲ ಕಡೆ ಇದೆ. ಈಗ ಮಲೇರಿಯಾ ಜ್ವರ ಕೂಡ ಸೊಳ್ಳೆಯಿಂದನೇ ಬರುವಂಥದ್ದು. ಬಟ್ ಏನೋ ವಿಚಿತ್ರ ಏನಂದ್ರೆ, ಈಗ ಮಲೇರಿಯಾ ನಾವು ಓದುವಾಗ ತುಂಬಾನೇ ಮಲೇರಿಯಾ ಬರ್ತಿತ್ತು. ಈಗ ಮಲೇರಿಯಾ ಹೇಗಂದ್ರೆ 1-2 ಕಡೆಗಳಲ್ಲಿ ಮಾತ್ರ ಕಾಣಿಸ್ತದೆ. ಒಂದು ಮಂಗಳೂರಲ್ಲಿ ಕೆಲವು ಕಡೆ, ಉಡುಪಿಯಲ್ಲಿ ನಮ್ಮ ಮಲ್ಪೆಯಲ್ಲಿ ಆ ಒಂದು ನಿಮ್ಮ ಸಮುದ್ರ ತೀರದಲ್ಲಿ ಅಲ್ಲಿ ಕೆಲವು ಮಲೇರಿಯಾ ಕೇಸಸ್ ಬರ್ತದೆ ವಿನಃ ಸಾಧಾರಣ ಎಲ್ಲ ಜ್ವರಗಳ ಸಂಖ್ಯೆ ಡೆಂಗು ಜ್ವರಗಳೇ ಜಾಸ್ತಿ ಕಾಣ್ತದೆ ಈ ಸಮಯದಲ್ಲಿ, ಈ ಫಸ್ಟ್ ಮಳೆಗೆ, ಈ ಮಳೆಗೆಲ್ಲ. ಹೌದು, 2021ರಲ್ಲಿ ಸಹ ಕೂಡ ಒಂದು ಸಾಧಾರಣ ಡೆಂಗುವಿನ ಸ್ವಲ್ಪ ತೀವ್ರತೆ ಜಾಸ್ತಿ ಆಗಿತ್ತು ಮಾಳಾದಲ್ಲಿ ಮತ್ತೆ ಇಲ್ಲಿ ನಮ್ಮ ದುರ್ಗದ ಮಳೆಬೆಟ್ಟು ಅಂತ ಈ ಜಾಗದಲ್ಲಿ. ಹಾಗೆ ಸಾಧಾರಣ ಈ ಎಲ್ಲಿ ಗ್ರಾಮಾಂತರ ನಮ್ಮ ಕಾರ್ಕಳ ಸುತ್ತಮುತ್ತಲ ಎಲ್ಲಿ ಈ ಕಾಡುಗಳಿದೆ, ಅರಣ್ಯ ಸ್ವಲ್ಪ, ಈಗ ನಮ್ಮ ಮಾಳ ಹತ್ರ ಅರಣ್ಯ ಇಲ್ಲ ಇದು ಜಾಸ್ತಿ ಇದೆ, ಪ್ರದೇಶ ಜಾಸ್ತಿ ಇದೆ. ಹಾಗೆ ನಮ್ಮದು ಈ ಕೃಷಿಕರು ಎಲ್ಲಿ ಇರ್ತಾರೆ, ಎಲ್ಲಿ ಮರಗಳು ಅಥವಾ ಎಲ್ಲಿ ಈ ರಬ್ಬರ್ ತೋಟಗಳಿರ್ತದೆ. ಯಾಕಂದ್ರೆ ರಬ್ಬರ್ ತೋಟದಲ್ಲಿ ಸ್ವಲ್ಪ ರಬ್ಬರ್ ಇದು ಮಾಡುವ ಕಪ್ಪಲ್ಲಿ ನೀರು ತುಂಬಿಕೊಳ್ತದೆ, ನೀರು ತುಂಬಿದ ಕೂಡಲೇ ಅಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ. ಹೌದು. ಸೊ ಹಾಗೆ ಈ ಡೆಂಗು ಜ್ವರ ಎಂಬುವಂಥದ್ದು ಈಗಕ್ಕೆ ನಾನು ಫಸ್ಟ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಆಲ್ರೆಡಿ ಇದು ನಮ್ಮ ಕಾರ್ಕಳದಲ್ಲಿ ಈಗ ಕಾಣ್ತಾ ಇದೆ. ಹಾಗೆ ಜನರು ಸ್ವಲ್ಪ ಜಾಗ್ರತೆ ಮಾಡಬೇಕು. ಮುಖ್ಯವಾಗಿ ಏನಂದ್ರೆ ಈ ಸೊಳ್ಳೆಗಳ ಕಾಟ. ಮತ್ತೆ ಅದು ಹೇಗಂದ್ರೆ, ಒಂದು ಮನೆಯಲ್ಲಿ ಬಂದ್ರೆ ಆ ಸುತ್ತಮುತ್ತಲೇನೋ ಎಲ್ಲರೂ ಸ್ವಲ್ಪ ಜಾಗ್ರತೆ ಮಾಡಬೇಕು. ಈಗ ನಾವು ಹಾಗೆ ಇದು ಅನುಮಾನ ಮಾಡೋದು. ಈಗ ಸಪೋಸ್ ದುರ್ಗದಿಂದ 1-2 ಡೆಂಗು ಬಂದ್ರೆ ಆ ನೆಕ್ಸ್ಟ್ 3ನೇ ಅವನು ದುರ್ಗ ಅಕ್ಕಪಕ್ಕದವನಿದ್ರೆ ಅವನು ಡೆಂಗು ಜ್ವರ ಅಂತಾನೆ ಲೆಕ್ಕ. ಇಂಥ ಸಮಯದಲ್ಲಿ ನಾವು ಏನು ಮಾಡ್ತೇವೆ, ಮತ್ತೆ ನಾವು ತಾಲೂಕು ವೈದ್ಯಾಧಿಕಾರಿಗಳೇ ಒಂದು ಸೂಚನೆಯನ್ನು ಸಹ ಕೊಡ್ತೇವೆ. ಅಲ್ಲಿ ದಯವಿಟ್ಟು ಹೋಗಿ ಏನು ಅಲ್ಲಿ ಏನಾದರೂ ಡ್ರೈನೇಜ್ ಏನಾದರೂ ಬ್ಲಾಕ್ ಆಗಿದೆಯಾ ಅಥವಾ ಏನಾದರೂ ನೀರಿನ ಏನಾದರೂ ತೋಡು ಏನಾದರೂ ಇದೆಯಾ ಅಂತ. ಸೊ ಹಾಗೆ ನಾವು ಜನರಲಿ ಸಹ ಏನಂದ್ರೆ ಅವರ ಸುತ್ತಮುತ್ತಲಿನ ಅಥವಾ ಅವರದೇ ಮನೆಯವರು ಯಾರಿಗಾದರೂ ಈ ತರ ಡೆಂಗು ಜ್ವರದ ಯಾರಾದಿದ್ರೆ ಎಲ್ಲರೂ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಪೂರ್ವ ತಯಾರಿ ಮಾಡ್ಕೊಳ್ಬೇಕು. ಹೌದು, ಮನೆ ಸುತ್ತಿಯಲ್ಲಿ ಆದ್ರೂ ನೀರು ಉಳಿಯದಾಗೆ ಅಥವಾ ಈ ಸೊಳ್ಳೆಗಳ ಕಾಟ, ಸೊಳ್ಳೆಗಳು ಬರ್ತದೆ, ಅದು ಏನು ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ನಾವು ಜಾಗ್ರತೆ ಮಾಡೋದು ಸ್ವಲ್ಪ ಮಾಡಬೇಕು. ಹಾಗೆ ನೋಡಿ ವೀಕ್ಷಕರೇ, ತಾವು ಗಮನಿಸಿ, ಕಳೆದ ಕೆಲವು ವರ್ಷಗಳ ಹಿಂದೆ ಮಾಳ ಹೇಳುವಂಥ ಪ್ರದೇಶ ಮತ್ತು ವೈದ್ಯರು ಹೇಳಿದ್ರು ಈಗ ಹಿರ್ಗಾನ ಮತ್ತು ತೆಳ್ಳಾರ್ನ ಪ್ರದೇಶಗಳಲ್ಲಿ ಬಹಳಷ್ಟು ಡೆಂಗ್ಯೂ ಬಂದಿತ್ತು. ಯಾವ ಮಟ್ಟಕ್ಕೆ ಇಂತು ಅಂತ ಹೇಳಿದರೆ, ನಾವು ವರದಿ ಮಾಡಲಿಕ್ಕೆ ಹೋಗಿದ್ದೆವು, ಎಲ್ಲ ಆಸ್ಪತ್ರೆಗಳ ಬೆಡ್ ಕೂಡ ತುಂಬಿತ್ತು. ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಕೊನೆಗಳಿಗೆಯಲ್ಲಿ ರೋಗಿಗಳನ್ನೇ ತಗೊಳ್ತಾ ಇರಲಿಲ್ಲ, ಆ ಮಟ್ಟಕ್ಕಿತ್ತು. ಹಾಗಾಗಿ ಈ ವಿಚಾರಗಳು ಬಹಳಷ್ಟು ಪ್ರಾಮುಖ್ಯವಾದ್ದು. ತಾವು ಇದನ್ನು ಗಮನಿಸಲೇಬೇಕು ಕೇಳುವ ನಿಟ್ಟಿನಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಮಾಹಿತಿ ನೀಡ್ತಾ ಇದೆ. ನೋಡಿ ಡಾಕ್ಟರ್, ಈಗ ತಾವು ಕಾರ್ಕಳದಲ್ಲಿ ಡೆಂಗ್ಯೂ ಆರಂಭದ ಲಕ್ಷಣದ ಬಗ್ಗೆ ಹೇಳಿದ್ರಿ. ಈಗ ಡೆಂಗ್ಯೂ ಅದು ಬರುವ ಲಕ್ಷಣ ಯಾವ ರೀತಿ ಇರ್ತದೆ?
ಹೌದು. ಈಗ ಹೇಗಂದ್ರೆ ಎಲ್ಲ ಜ್ವರಗಳು ಇವನ್ ವೈರಲ್ ಜ್ವರ ಆದ್ರೂ ಮೈಕೈ ನೋವು ಜ್ವರ ಇದೇ ಲಕ್ಷಣ ಬರ್ತದೆ. ಮಾಮೂಲಿ ವೈರಸ್ ಜ್ವರ ಅಂತ ನಾವೇನು ಹೇಳ್ತೇವೆ ಅದು ಸಹ ಡೆಂಗು ಕೂಡ ವೈರಸ್ ಜ್ವರನೇ. ಬಟ್ ಡೆಂಗುವಿನ ಒಂದು ವಿಚಿತ್ರ ಲಕ್ಷಣ ಅಂದರೆ ಸಿಕ್ಕಾಪಟ್ಟೆ ಅವರಿಗೆ ಮೈಕೈ ನೋವು ಅಂದರೆ ತಡೆಯಲಾಗದ ನೋವು. ಒಂದು ಯಾರಾದರೂ ಗಟ್ಟಿಮುಟ್ಟಿ ಇದ್ದವರು ಸಹ ಡೆಂಗು ಅಲ್ಲಿ ಮಲಗ್ತಾರೆ, ಆ ಥರ ನೋವು ಬರ್ತದೆ ಒಂದು. ಎರಡನೇದು ಅವರಿಗೆ ಸಿಕ್ಕಾಪಟ್ಟೆ ಸೊಂಟ ನೋವು, ಖಾಲಿ ಏನು ಸೊಂಟ ನೋವು ಇಲ್ಲದವರು ಜ್ವರ ಶುರುವಾಗಿ 2-3 ದಿನದಿಂದ ತೀವ್ರ ಸೊಂಟ ನೋವು ಅಂತ ಹೇಳಿದರೆ ಅದು ಡೆಂಗ್ಯೂದ ಲಕ್ಷಣ. ಇನ್ನೊಂದು ನಾವೆಂತ ಹೇಳ್ತೇವೆ ಅಂದರೆ ಕಣ್ಣಿನ ಹಿಂದೆ ಹಿಂಭಾಗ ನೋವು ಅಂತ, ರಿಟ್ರೋ ಆರ್ಬೈಟಲ್ ಪೇನ್ ಅಂತ. ಆರ್ಬಿಟ್ ಅಂದರೆ ಕಣ್ಣಿನ ಭಾಗ, ಆದರೆ ಹಿಂಭಾಗದಲ್ಲಿ ನೋವು ಬರುವಂಥದ್ದು. ಇದು 3 ಸಾಮಾನ್ಯ ಲಕ್ಷಣ. ಕಣ್ಣಿನ ಹಿಂಭಾಗವೂ ನೋವು ಬರ್ತದೆ, ಕೆಲವರಿಗೆ ಹೆಡ್ಏಕ್ ಬರ್ತದೆ. ಬಟ್ ಅದೇ ಈ ಮೈಕೈ ನೋವು ಜ್ವರ ಎಲ್ಲ ಜ್ವರಗಳಲ್ಲಿ ಸಹ ಬರ್ತದೆ. ಬಟ್ ಡೆಂಗು ಅಲ್ಲಿ ಆ ಮೈಕೈ ನೋವು ಸುಸ್ತು ಅಷ್ಟು ತೀವ್ರತೆ ಇರುತ್ತೆ, ಕೆಲವರಿಗೆ ನಡ್ಕೊಂಡು ಬರ್ಲಿಕ್ಕೂ ಆಗೋದಿಲ್ಲ. ಜ್ವರ ಅಷ್ಟು ತೀವ್ರ ಇಲ್ಲದಿದ್ರು ಆ ವೀಕ್ನೆಸ್ ಅಂತ ಏನು ಹೇಳ್ತೇವೆ, ಕ್ಷೀಣತೆ, ಅದು ತುಂಬ ಇರ್ತದೆ ಒಂದು. ಇನ್ನು ಕೆಲವರು ಏನಾಗ್ತದೆ ಅಂದರೆ ರಕ್ತ ಕಣ ಕಮ್ಮಿ ಆಗಿ ರಕ್ತಸ್ರಾವ ಆಗುವ ಒಂದು ಚಾನ್ಸ್ ಇರ್ತದೆ. ಅದು ಯಾವಾಗಂದ್ರೆ ನಮ್ಮ ಚುಕ್ಕಿ ರಕ್ತ ಕಣ ಪ್ಲೇಟ್ಲೆಟ್ ಅಂತ ನಾವು ಏನು ಹೇಳ್ತೇವೆ ಅದು 20,000ಕ್ಕಿಂತ ಕಡಿಮೆ ಬಂದರೆ ಅದರ ಸಂಖ್ಯೆ ಕೌಂಟಿಂಗ್, ಹೌದು, ನಾರ್ಮಲ್ ಅದು 1.5 4 ಲಕ್ಷ ತನಕ ಇರ್ತದೆ. ಡೆಂಗು ಜ್ವರದಲ್ಲಿ 1 ವಾರ ತನಕ ಅದು ದಿನ ಇಳಿತಾ ಹೋಗ್ತದೆ. ಇಳಿತಾ ಹೋದಾಗೆ ನಾವು ಅದಕ್ಕೆ ಡೈಲಿ ಒಂದು 2-3 ದಿನಕ್ಕೊಮ್ಮೆ ಪ್ಲೇಟ್ಲೆಟ್ ಕೌಂಟ್ ಕಣಗಳು ಮಾಡ್ತಾ ಇರ್ತೇವೆ. 20,000ಕ್ಕಿಂತ ಕಡಿಮೆ ಅದು ಬಂದರೆ ಆಗ ನಾವು ಅದಕ್ಕೆ ಆ ಪ್ಲೇಟ್ಲೆಟ್ ಅಂತ ಕಣ, ರಕ್ತ ಕಣ ಯಾವುದಿದೆ ಚುಕ್ಕಿ ರಕ್ತ ಕಣ, ಅದು ಕೊಡಬೇಕಾಗ್ತದೆ. ಇಲ್ಲವಾದಲ್ಲಿ ಸಾಮಾನ್ಯವಾಗಿ ಏನು ತೊಂದರೆ ಆಗೋದಿಲ್ಲ. ಅದು ಡೆಂಗು ಜ್ವರ ಅಂದರೆ ನಾನು ಎಲ್ಲ ರೋಗಿಗಳಿಗೆ ಹೇಳಿಕೊಂಡು 2 ವಾರದ್ದು ಪ್ಯಾಕೇಜ್ ಇದು. 1 ವಾರ ನಿಮಗೆ ಜ್ವರ ಮೈಕೈ ನೋವು ಮತ್ತು ನಾವು ಪ್ಲೇಟ್ಲೆಟ್ ನೋಡುವಂಥದ್ದು. 1 ವಾರದಲ್ಲಿ ನಾವು ನಿಮಗೆ ಡಿಸ್ಚಾರ್ಜ್ ಮಾಡ್ತೇವೆ ಅಡ್ಮಿಟ್ ಆದರೆ. ಇನ್ನೊಂದು ವಾರ ನಿಮಗೆ ಸ್ವಲ್ಪ ಮೈಕೈ ನೋವು ಸುಸ್ತಿರ್ತದೆ, ನೀವು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿದರೆ ಪೂರ್ತಿ ಗುಣ ಆಗುವಂಥ ಕಾಯಿಲೆ. ಹಾಗೆ ಏನು ಗಾಬರಿ ಮಾಡುವಂಥದ್ದಿಲ್ಲ. ಮತ್ತು ನಾನೀಗ ನಿಮ್ಗೆ ಏನು ಹೇಳಿದೆ, ಆ ರಕ್ತ ಕೊಡುವಂಥ ಸಂದರ್ಭ ಬರೋದು ಸಾಧಾರಣ ಒಂದು ಮೇ ಬಿ 150-200 ರೋಗಿಗಳಲ್ಲಿ ಒಬ್ಬರಿಗೆ ಬರ್ಬೋದು ಅಷ್ಟೇ. ಅದು ಸಹ ಹೇಗೆ ರಕ್ತಸ್ರಾವ ಆಗಬಾರದಂತ ಕೊಡೋದು. ಅಂದರೆ 20,000ಕ್ಕಿಂತ ರಕ್ತ ಕಣ ಕಮ್ಮಿ ಬಂದರೆ ರಕ್ತಸ್ರಾವ ಆಗುವ ಒಂದು ರಿಸ್ಕ್ ಇದೆ ಅಂತ ಹೇಳುವ ಆ ಜಾಗ್ರತೆಗೆ ನಾವು ಕೊಡುವಂಥದ್ದು. ಬಟ್ ಕೆಲವರಲ್ಲಿ ಏನಾಗ್ತದೆ, ರಕ್ತ ಕಣ ಕಡಿಮೆ ಆದಾಗೆ ಸ್ವಲ್ಪ ಚರ್ಮದಲ್ಲಿ ಸ್ವಲ್ಪ ರಕ್ತ ಇದು ಹೆಪ್ಪು ಕಟ್ಟಿದಾಗೆ ಅಥವಾ ಹಲ್ಲು ಜಾಗ ಬರ್ತದೆ. ಅದಂದ್ರೆ ವಾರ್ನಿಂಗ್ ಸೈನ್ ಅಂತ ನಾವು ಹೇಳ್ತೇವೆ. ಈಗ ಇಲ್ಲಿ ರಕ್ತಸ್ರಾವ ಆದರೆ ತಲೆ ಒಳಗೆ ಬ್ಲೀಡಿಂಗ್ ಆಗ್ಬೋದು ಅಥವಾ ಹೊಟ್ಟೆ ಒಳಗೆ ಆಗ್ಬೋದು. ಅದಕ್ಕೆ ನಾವು ಆ ಜಾಗ್ರತೆ ಒಳಗೆ ಆಗಬಾರ್ದು ಅಂತ ಹೇಳುವ ಆ ಒಂದು ಕಾರಣಕ್ಕೆ ನಾವು 20,000ಕ್ಕಿಂತ ಕಡಿಮೆ ಇದ್ದರೆ ಅಥವಾ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಏನಾದರೂ ರಕ್ತಸ್ರಾವ ಆಗುವ ಏನಾದರೂ ಒಂದು ಲಕ್ಷಣ ಇದ್ದರೆ ಅಂಥ ಸಮಯದಲ್ಲಿ ನಾವು ಈ ಪ್ಲೇಟ್ಲೆಟ್ ಕಣವನ್ನು ಕೊಡ್ತೇವೆ. ಇದು ಈಗ ಒಂದು 10-15 ದಿನದಲ್ಲಿ ಒಂದು ಸಾಧಾರಣ ಒಂದು 20-25 ಡೆಂಗು ಪೇಷಂಟ್ ನಾವು ಈಗ ಗಜೇರಿಯಾದಲ್ಲಿ ನಾನು ಚಿಕಿತ್ಸೆ ಮಾಡಿದ್ವಿ. ಯಾರಿಗೂ ಅದು ಅಗತ್ಯ ಇರಲಿಲ್ಲ. ಕೆಲವರದ್ದು ಒಂದು 20,000 ಹತ್ರ ಬರ್ತದೆ 6ನೇ-7ನೇ ದಿನಕ್ಕೆ. ಬಟ್ ತನ್ನಿಂತಾನೆ ಏರ್ತದೆ ಅದು. ಅದಕ್ಕೆ ಅಂಥದ್ದೇನು ಗಾಬರಿ ಮಾಡುವಂಥದ್ದೇನಿಲ್ಲ. ಒಂದೇ ಅಂದೆ ಜನರಿಗೆ ಏನು ನಾನು ಹೇಳ್ಬೇಕಂದ್ರೆ ಅದೇ, ಯಾರಾದರೂ ಸುತ್ತಮುತ್ತ ಇದ್ದವರು ಅಥವಾ ಅವರ ಅಕ್ಕಪಕ್ಕ ಮನೆದವರಿಗಿದ್ದರೆ ಅವ್ರಿಗೂ ಈ ಜ್ವರದ ಲಕ್ಷಣ ಇದ್ದರೆ ಅವರು ತಮ್ಮ ವೈದ್ಯರ ಹತ್ರ ಹೋಗಿ ಈ ಡೆಂಗು ಒಂದು ಪರೀಕ್ಷೆಯನ್ನು ಎಲ್ಲ ಲ್ಯಾಬಲ್ಲಿ ಈಗ ಎಲ್ಲ ಕಾರ್ಕಳ ಸುತ್ತಮುತ್ತಲಲ್ಲಿ ಇದೆ, ಅದು ಮಾಮೂಲಿ ಟೆಸ್ಟ್ ಅದು ಮಾಡ್ತಾರೆ. ಇವನ್ ನಮ್ಮ ಸರ್ಕಾರಿ ವೈದ್ಯಕೀಯ ಇದರಲ್ಲಿ ಸಂಸ್ಥೆ ಚಿಕಿತ್ಸಾಲಯಗಳಲ್ಲಿ ಮಾಡ್ತಾರೆ. ಡೆಂಗು ಜ್ವರದ ಲಕ್ಷಣ ಇದ್ದರೆ ಅದೊಂದು, ಮೈಕೈ ಜ್ವರ ಇದ್ದರೆ ಆ ಸುತ್ತಮುತ್ತಲಿನ ಏರಿಯಾದಲ್ಲಿ ಎಲ್ಲಿ ನಿಮ್ಮದು ಚಿಕಿತ್ಸಾಲಯ ಇದೆ ಅಲ್ಲಿ ಹೋಗಿ ಇದು ಧರ್ಮದಲ್ಲಿ ಪಡೆದುಕೊಡ್ಬೋದು, ಈ ಟೆಸ್ಟ್ ಮಾಡ್ಕೊಳ್ಬೋದು. 1 ವಾರ ತನಕ ಸ್ವಲ್ಪ ಗಮನ ಇಟ್ಟು ಆ ಪ್ಲೇಟ್ಲೆಟ್ ಕೌಂಟ್ ಮಾಡ್ತಾ ಇದ್ರೆ ಆಯಿತು. ಎಲ್ಲ ಪೇಷಂಟನ್ನು ಅಡ್ಮಿಟ್ ಮಾಡಬೇಕಾಗಿಲ್ಲ. ಈಗ ಕೆಲವರದ್ದು ನಾನು ಹೇಳಿದೆ, ಕೆಲವರಿಗೆ ತುಂಬಾ ಜ್ವರ ಬರುತ್ತೆ, ತುಂಬಾ ವೀಕ್ನೆಸ್ ಇರ್ತದೆ, ಸ್ವಲ್ಪ ಜನರದ್ದು BP ಡೌನ್ ಆಗ್ತದೆ, ಅದಕ್ಕೆ ಡೆಂಗು ಶಾಕ್ ಅಂತ ಹೇಳ್ತೇವೆ ನಾವು. ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಚಿಕಿತ್ಸಾಲಯದಲ್ಲಿ ಭರ್ತಿ ಮಾಡಬೇಕಾಗ್ತದೆ. ಇಲ್ಲಾಂದರೆ ಸಾಮಾನ್ಯವಾಗಿ ಮನೆ ಮದ್ದಲ್ಲೇ ಅವರು ಗುಣ ಆಗ್ಬೋದು. ಬಟ್ ಜನರಿಗೆ ಸಹ ಹೆದರಿಕೆ ಇರ್ತದೆ ಡೆಂಗು ಅಂತ ಹೇಳುವಾಗ, ಹಾಗೆ ಅವರು ನಾವು ಅಡ್ಮಿಟ್ ಮಾಡ್ತೇವೆ. ಮತ್ತು ನಮಗೆ ಸಹ ಏನಾಗ್ತದೆ, ಕೆಲವೊಮ್ಮೆ ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. 1 ವಾರದಲ್ಲಿ ಈಗ ಬರುವಾಗ 1.5 ಲಕ್ಷ ಮೇಲೆ ಇರ್ತದೆ ಅವರ ಕಣ, ಬಟ್ ದಿನ ಹೋದಾಗೆ ಕಡಿಮೆ ಆಗ್ತಾ ಹೋಗ್ತದೆ. ಅದು ಯಾರಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅಂತ ಹೇಳೋದು ಕಷ್ಟ. ಅದಕ್ಕೆ 1 ವಾರ ತನಕ ನಾವು ಸ್ವಲ್ಪ ಜಾಗ್ರತೆ ಇಟ್ಟರೆ ಆಯಿತು. ಪೂರ್ತಿ ಗುಣ ಆಗುವ ಕಾಯಿಲೆ 1 ವಾರದಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗಿ ರೈಸ್ ಆದರೆ ಮತ್ತೆ ಪುನಃ ಸಾಮಾನ್ಯವಾಗಿ ಇಳಿಯುವುದಿಲ್ಲ. ಮತ್ತು 1 ವಾರ ಅವರಿಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅವರಿಗೆ ಸುಸ್ತಾಗೋದು, ತಲೆ ತಿರುಗುವುದು, ಇಂತಹ ಕೆಲವು ಲಕ್ಷಣಗಳು ಇರ್ತವೆ. ಅದೇ ಹೇಳಿದಾಗ 2 ವಾರದಲ್ಲಿ ಪೂರ್ತಿ ಗುಣ ಆಗುವ ಕಾಯಿಲೆ. ಡಾಕ್ಟ್ರೆ, ಈಗ ನಂದೊಂದು ಸಂದೇಹ ಇದೆ. ಈಗ ನೋಡಿ, ಈಗ ಹಳ್ಳಿಗಳಲ್ಲಿ ಈಗ ಡೆಂಗ್ಯೂ ಬಂದ ಕೂಡಲೇ ಈ ಪಪ್ಪಾಯ ಗಿಡದ್ದು ರಸ ತೆಗೆಯುವಂಥದ್ದು, ಆಮೇಲೆ ಕಿವಿ ಹಣ್ಣು ತಿನ್ನುವಂಥದ್ದು, ಈ ಕೆಲವು ಗೊಂದಲಗಳು, ಇದು ಏನು, ಇದರ ಬಗ್ಗೆ ಏನು ಹೇಳ್ತೀವಿ? ಈಗ ನಿಮಗೆ ನಾನು ಏನು ಹೇಳಬೇಕಂದ್ರೆ, ಇದರಲ್ಲಿ ನಮ್ಮದು ಏನು ಅದರಲ್ಲಿ ಅಭ್ಯಂತರ ಇಲ್ಲ, ಅವ್ರು ಕೊಡಲಿ, ಅದರಲ್ಲಿ ಏನು ಹಾರ್ಮಲ್. ಯಾಕಂದರೆ ಅದು ಫ್ರೂಟ್ ತಿನ್ನೋದವ್ರು, ಫಲವಸ್ತು ತಿನ್ನೋದು, ಅಂದರೆ ಅದರಿಂದನೇ ಅದು ರಕ್ತ ಕಣ ಏರುವುದಿಲ್ಲ. ಯಾಕಂದರೆ ನಾವು ಮಣಿಪಾಲದಲ್ಲಿ ನಾನು ಕೆಲಸ ಮಾಡುವಾಗ ಅದೊಂದು ಕ್ಯಾರಿಪಿಲ್ ಅಂತ ಒಂದು ಟ್ಯಾಬ್ಲೆಟ್ ಒಂದು ಕಂಪನಿ ಅವ್ರು ತಂದಿದ್ರು, ಪಪಾಯ ಎಕ್ಸ್ಟ್ರಾಕ್ಟ್, ಅಂದರೆ ಆ ಪಪಾಯದ್ದು ಒಂದು ಅಂಶದಿಂದ, ಬೀಜದ ಅಂಶದಿಂದ ಅವರು ಮಾಡಿದ್ದದು. ಸೊ ಆ ಮದ್ದು ನಾವು 5 ದಿನ ಕೊಟ್ಟರೆ
ರಕ್ತ ಕಣ ಏರ್ತದೆ ಅಂತ ಅದೊಂದಿತ್ತು. ಬಟ್ ಹೇಗೆಂದರೆ ಅದು ಎಲ್ಲದರಲ್ಲಿ ಆಗೋದಿಲ್ಲ, ಅದು ಕೆಲವುದರಲ್ಲಿ ಏರ್ಬೋದು. ಬಟ್ ಅದೇ ಕೊಟ್ಟು ಮನೆಯಲ್ಲಿ ಅವರು ನಿಲ್ಬಾರ್ದು ಅಂತ ನನ್ನ ನಿಮಗೆ ಅಭಿಪ್ರಾಯ. ಈಗ ನನಗೆ ಡೆಂಗು ಜ್ವರ ಬಂತು, ಅವ್ರು ಪ್ಲೇಟ್ಲೆಟ್ ನೋಡ್ಕೊಳ್ತಾ ಇದ್ದಾರೆ, ಆ ಪಪ್ಪಾಯದು ಮಾತ್ರೆ, ಆ ಕೆರಿಪಿಲ್ ಅಂತ ಮಾತ್ರೆ, ಅಥವಾ ಅವ್ರು ಪಪ್ಪಾಯ ರಸ ಕುಡಿದು ಮನೆಯಲ್ಲಿ ನಿಲ್ಲೋದು ಬೇಡ ಅಂತ ಹೇಳೋದು. ಈಗ ತೊಂದರೆ ಇಲ್ಲ, ಅವರಿಗೆ ಸುಸ್ತು ಕಮ್ಮಿ ಇದೆ ಮನೆಯಲ್ಲಿ. ಅವರು ಎಂತಂದರೆ ಈ ಡೆಂಗುವಲ್ಲಿ ಅವರದ್ದು ಸಾಮಾನ್ಯವಾಗಿ ಡಿಹೈಡ್ರೇಷನ್ ಅಂತ ಏನು ಹೇಳ್ತೇವೆ ನಾವು, ಅಂದರೆ ವಾಂತಿ ಭೇದ ಡಿಹೈಡ್ರೇಷನ್ ಅಲ್ಲ, ಇಲ್ಲಿ ಕ್ಯಾಪಿಲರಿ ಲೀಕ್ ಅಂತ ಹೇಳ್ತೇವೆ. ಅವರ ಇರುವ ಈ ನರಗಳು ಸ್ವಲ್ಪ ಲೀಕ್ ಆಗಿ ಮೈಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತದೆ. ಅದಕ್ಕೆ ಅವರಿಗೆ ಅದು ಸುಸ್ತಾಗೋದು, ಡಿಹೈಡ್ರೇಷನ್ ಥರ ಆಗೋದು, ತಲೆ ತಿರುಗೋದು, ಇಂಥ ಲಕ್ಷಣಗಳು ಬರ್ತದೆ. ಸೊ ಮನೆಯಲ್ಲಿ ಅವರು ಮದ್ದು ಮಾಡೋದಿದ್ರೆ ದ್ರವ ಪದಾರ್ಥಗಳು, ಈಗ ಗಂಜಿ ನೀರು, ಮಜ್ಜಿಗೆ, ಹಣ್ಣಿನ ರಸಗಳು, ಇಂಥದ್ದು ಅವರು ಜಾಸ್ತಿಯಾಗಿ ತಗೊಳ್ಬೇಕಂತ ನನ್ನ ಅಭಿಪ್ರಾಯ. ಹಣ್ಣಿನ ರಸ ಇದು ಪಪ್ಪಾಯದ್ದು ಬೀಜದ್ದು, ಪಪ್ಪಾಯದ್ದು ಎಲೆದ್ದು ಕೆಲವರು ನಮಗೆ ಕೇಳ್ತಾರೆ, ಅದರಲ್ಲಿ ನಮ್ದು ಏನು ಒಬ್ಜೆಕ್ಷನ್ ಇಲ್ಲ. ಬಟ್ ಅದೇ ಅಂತ ಎಣಿಸ್ಕೊಂಡು ದಯವಿಟ್ಟು ಅವರು ಸೂಕ್ತ ಚಿಕಿತ್ಸೆ ಪಡೆಯಲು ಅವರು ಲೇಟ್ ಮಾಡಬಾರ್ದು ಅಂತ ನಾನು ಹೇಳ್ಕೊಳ್ತೇನೆ ನಿಮಗೆ. ಇದು ಸ್ವಯಂ ಟೈಮ್ಸ್ನ ಇಂದಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.